ಇನ್ನು ಇವತ್ತೇ DCM DK ಶಿವಕುಮಾರ್ ಸಹ ದೆಹಲಿಗೆ ಪ್ರಯಾಣ ಅನ್ನೋದು ಮಾಹಿತಿ ಈಗ ಸಿಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಶುರುವಾಯ್ತಾ ಹಾಗಾದ್ರೆ ನವೆಂಬರ್ ಕ್ರಾಂತಿ. ಇವತ್ತೇ DCM DK ಶಿವಕುಮಾರ್ ಸಹ ದೆಹಲಿಗೆ ಪ್ರಯಾಣ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ನವೆಂಬರ್ ಕ್ರಾಂತಿಯ ಆರಂಭವೋ ಅಥವಾ ಚರ್ಚೆಗೆ ಅಂತ್ಯವೋ ಅನ್ನುವಂತಹ ವಿಚಾರ ಈಗ. ಇನ್ನು ರಾಜ್ಯದಲ್ಲಿ ಬದಲಾವಣೆ ಮಾತುಕತೆಗಳು ಕೇಳಿ ಬರ್ತಾ ಇದ್ದಾವೆ. ಇದು ಬಹಳ ದಿವಸಗಳಿಂದಲೂ ಕೂಡ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ರಾಜಣ್ಣನೇ ಮುನ್ನುಡಿ ಬರೆದಿದ್ರು ನವೆಂಬರ್ ಕ್ರಾಂತಿಗೆ. ಸಂಪುಟ ಪುನರಚನೆಗೆ ಒಪ್ಪಿಗೆ ಪಡಿತಾರ ಹಾಗಾದ್ರೆ ಸಿದ್ದರಾಮಯ್ಯ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇಬ್ಬರ ಜೊತೆಯಲ್ಲೂ ಕೂಡ ಚರ್ಚೆಯನ್ನು ಮಾಡುವ ಸಾಧ್ಯತೆ ಇದೆ. ಆಲ್ರೆಡಿ ಈಗ ಅವರು ಸೋನಿಯಾ ನಿವಾಸಕ್ಕೆ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೋನಿಯಾ ಗಾಂಧಿ ನಿವಾಸದಲ್ಲೇ ಚರ್ಚೆಯಿಂದ ಭಾರಿ ಮಹತ್ವವನ್ನು ಪಡ್ಕೊಳ್ಳುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಬದಲಾವಣೆ ಮಾತುಕತೆ ಕೇಳಿ ಬರ್ತಾ ಇರುವ ಸಂದರ್ಭದಲ್ಲೇ ಈಗ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿರುವಂಥದ್ದು ಒಂದು ಕಡೆ DK ಬಣದವರಿಗೆ ತಳಮಳ ಏನಾದರೂ ಶುರುವಾಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಬಿಹಾರ ಚುನಾವಣೆ ಫಲಿತಾಂಶದ ಮೇಲೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತಿತ್ತು. ಇನ್ನು ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಸೇಫ್ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಇನ್ ಕೇಸ್ ಎಲ್ಲಾದರೂ ಬಿಹಾರ ಕಾಂಗ್ರೆಸ್ ಕೈವಶ ಆಗಿದ್ರೆ ರಾಜ್ಯದಲ್ಲೂ ಕೂಡ ಬಹಳ ಖುಷಿಯಲ್ಲೇ ಒಂದಿಷ್ಟು ನಾಯಕತ್ವ ಬದಲಾವಣೆನೋ ಅಥವಾ ಸಂಪುಟ ಪುನಾರಚನೆನೋ KPCC ಅಧ್ಯಕ್ಷರ ಬದಲಾವಣೆನೋ ಒಂದಿಷ್ಟು ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇತ್ತು. ಆದರೆ ಈಗ ಸೋತು ಸುಣ್ಣವಾಗಿರುವಂತಹ ರಾಹುಲ್ ಗಾಂಧಿಯವರು ಸದ್ಯಕ್ಕೆ ಹೆಜ್ಜೇನಿನ ಗೂಡಿಗೆ ಕೈ ಹಾಕುವಂತಹ ಕೆಲಸ, ಅಂದರೆ ಸಿದ್ದರಾಮಯ್ಯನವ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸುವಂತಹ ಕೆಲಸಕ್ಕೆ ಹೋಗೋದು ಬಹುತೇಕ ಡೌಟ್ ಅಂತಲೇ ಹೇಳ್ತಾ ಇದ್ದಾರೆ. ಹಾಗೆ ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸಿದರೆ ಅವರ ಮುಂದಿನ ಯಾವ ಅಧಿಕಾರ ಸಿಗುತ್ತೆ ಅವರಿಗೆ? ಇವತ್ತೇ DCM DK ಶಿವಕುಮಾರ್ ಸಹ ದೆಹಲಿ ಪ್ರಯಾಣ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಹಾಗಾದರೆ ಶುರುವಾಗೇ ಬಿಡ್ತಾ? ಸಿದ್ದರಾಮಯ್ಯ ಭೇಟಿ ಬಳಿಕ DKಶಿ ಹೈಕಮಾಂಡ್ ಭೇಟಿ ಆಗ್ತಾರ ಹಾಗಾದರೆ? ಕಳೆದ 2 ಬಾರಿ DKಶಿ ಭೇಟಿಗೆ ಅವಕಾಶ ನೀಡಿರಲಿಲ್ಲ ವರಿಷ್ಠರು. ಇದೀಗ DK ಶಿವಕುಮಾರ್ ಭೇಟಿಗೂ ಕೂಡ ವರಿಷ್ಠರು ಅವಕಾಶ ನೀಡ್ತಾರೆ. ಬಿಹಾರ ಎಲೆಕ್ಷನ್ ಬಳಿಕ ಮಹತ್ವವನ್ನು ಪಡೆದಿದೆ ನಾಯಕರ ಭೇಟಿ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರು ಆಲ್ರೆಡಿ ದೆಹಲಿಗೆ ಹೋಗಿ ಆಗಿದೆ. ಇನ್ನೇನು ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಲಿಕ್ಕೆ ತುದಿಗಾಲಲ್ಲಿ ಸಿದ್ದರಾಮಯ್ಯನವರು ನಿಂತಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ DCM DK ಶಿವಕುಮಾರ್ ಕೂಡ ದೆಹಲಿ ಪ್ರಯಾಣ ಬೆಳೆಸ್ತಾ ಇರೋದ್ರಿಂದ ಸಾಕಷ್ಟು ಅಚ್ಚರಿಯನ್ನು ಈಗ ಉಂಟು ಮಾಡ್ತಾ ಇದೆ. ಮತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಈ ಹಿಂದೆ ಅನೇಕ ಸಂದರ್ಭದಲ್ಲೇ ಒಟ್ಟೊಟ್ಟಿಗೆ ದೆಹಲಿ ಪ್ರಯಾಣ ಮಾಡಿಲ್ಲ ಅಂತೇನಿಲ್ಲ, ಅದರಲ್ಲಿ ಅಚ್ಚರಿ ಪಡುವಂಥದ್ದೇನಿಲ್ಲ. ಆದರೆ ಈ ಮಹತ್ವದ ತಿರುವು ಪಡ್ಕೊಳ್ತಾ ಇರುವಂತಹ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ವಿಚಾರ ಬೆನ್ನಲ್ಲೇ ಈಗ ಹೋಗ್ತಾ ಇರೋದು ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ.